ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 16 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 6 ಎಕರೆ, ಒಟ್ಟು 6 ಎಕರೆ, 3 ಎಕರೆ ಅಡಿಕೆ ಸಸಿ, ಇನ್ನು 3 ಎಕರೆ ನೀರಾವರಿ ಜಮೀನು. ಒಟ್ಟು 6 ಎಕರೆ ಮಾರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಇದು 3 ಎಕರೆ ಅಡಿಕೆ ಸಸಿ ಇರುವಂಥ, ಇನ್ನು 3 ಎಕರೆ ನೀರಾವರಿ ಜಮೀನು. ಇನ್ನು ಚಳ್ಳಕೆರೆಯಿಂದ ಇಲ್ಲಿಗೆ 16 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 46 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 216 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ವಿಲೇಜಿಂದ ಸ್ವಲ್ಪ ಹತ್ರನೇ ಆಗುತ್ತೆ. ಇನ್ನು ಒಂದು ಮುಕ್ಕಾಲು ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಆಗ್ಬೋದು ವಿಲೇಜಿಂದ ಇಲ್ಲಿಗೆ. ಇನ್ನು ಈ ಜಮೀನಲ್ಲಿ ಒಂದು ಮನೆ ಇದೆ, 3 ಎಕರೆ ಅಡಿಕೆ ಸಸಿ ಇದೆ. ಇನ್ನು ನೀವು ನೋಡ್ತಾ ಇದ್ದೀರಲ್ಲ, 3 ಎಕರೆ ಅಡಿಕೆ ಸಸಿ, ಡ್ರಿಪ್ಪಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಜಮೀನು ಮಾತ್ರ ತುಂಬ ಅದ್ಧೂರಿತನ ಮೆರೆದಿದ್ದಾರೆ ಈ ಜಮೀನಿನ ಮಾಲೀಕರು. ಇನ್ನು ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಈ ಹಂತದಲ್ಲಿದೆ ಅಡಿಕೆ ಸಸಿ. ಇನ್ನು 3 ಎಕರೆ ನೀರಾವರಿ ಜಮೀನು, ಅಂದರೆ ಕ್ರಾಫ್ಟ್ ಬೆಳೆ ಅಥವಾ ಮೆಕ್ಕೆಜೋಳ, ವಿವಿಧ ಬೆಳೆಗಳನ್ನು ಬೆಳೆಯುವ 3 ಎಕರೆ. ನೀರಿನ ಸ್ಥಿತಿಯಂತೂ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ. ರಾಣಿಕೆರೆ ಸ್ವಲ್ಪ ನಿಯರ್ ಆಗೋದ್ರಿಂದ ನೀರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಈ ಭಾಗದಲ್ಲಿ, ತುಂಬ ಚೆನ್ನಾಗಿದೆ. ಕೆಲವು ಕಾರಣಗಳಿಂದ ಈ ಜಮೀನನ್ನು ಮಾರುವ ಉದ್ದೇಶ, ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಗಳು ಕೂಡ ಇಲ್ಲ. ಕೆಲವರು ಜಮೀನು ಮಾರ್ತಾರಂದರೆ ನೀರಿನ ಸಮಸ್ಯೆ ಇದೆಯಾ, ಅಲ್ಲೇನಾದರೂ ಸಮಸ್ಯೆ ಇದೆಯಾ, ಆ ಥರ ಯಾವ ಸಮಸ್ಯೆನೂ ಈ ಜಮೀನಿಗೆ ಇಲ್ಲ. ಇನ್ನು ಈ ಜಮೀನಲ್ಲಿ ಒಂದು ಮನೆ ಕೂಡ ಇದೆ, ಸುಂದರವಾದಂಥ ಒಂದು ಮನೆ ಇದೆ. ನೀವೇನಾದರೂ ತೊಗೊಂಡ್ರಿ ಈ ಜಮೀನನ್ನು, ಈ ಜಮೀನಲ್ಲೇ ವಾಸ ಮಾಡ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್. ನೀವು ನೋಡ್ತಾ ಇದ್ದೀರ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಮಣ್ಣು ನೀರು ಎರಡು ಚೆನ್ನಾಗಿರೋದ್ರಿಂದನೇ ಈ ರೀತಿ ಅಡಿಕೆ ಸಸಿ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಸುತ್ತಲೂ ಕೂಡ ಫಿನ್ಸಿಂಗ್ ಆಗಿದೆ, ಒಳ್ಳೆ ವ್ಯವಸ್ಥಿತವಾಗಿ ಚೆನ್ನಾಗಿದೆ. ಇನ್ನು 3 ಎಕರೆ ಖಾಲಿ ಅಂದರೆ ನೀರಾವರಿ ಜಮೀನು. ಅದು ವಿವಿಧ ಬೆಳೆಗಳನ್ನು ಬೆಳಿಬೋದು, ಯಾವುದೇ ಬೆಳೆ ಆಗಿರ್ಬೋದು, ಮೆಕ್ಕೆಜೋಳ, ಬೇರೆ ಯಾವುದಾದ್ರೂ. ಮತ್ತು ಈ ಅಡಿಕೆ ಮಧ್ಯೆ ನೀವು ಈ 3 ಎಕರೆ ಖಾಲಿ ಜಮೀನನ್ನು ಬಾಳೆ ಕೂಡ ಬೆಳಿಬೋದು. ಜೊತೆಗೆ ನೀವು ಬೇಕಂದರೆ ತೆಂಗು ಕೂಡ ಹಾಕ್ಕೋಬೋದು, ಇಲ್ಲ ಅಡಿಕೆನ ಹಾಕ್ಬೋದು. ಯಾವುದೇ ಬೆಳೆಯನ್ನು ಇಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ. ಯಾಕೆಂದರೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ, ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ನೋಡಿರಿ, ಮನೆ ನೋಡ್ತಾ ಇದ್ದೀರಲ್ಲ ನೀವು, ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದು ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಬೇಕು ಅಂದರೆ ಸ್ಥಳಕ್ಕೆ ಬಂದು ಅಕ್ಕಪಕ್ಕದಲ್ಲಿ ವಿಚಾರಿಸಿ ಎಲ್ಲವನ್ನು ಕೂಡ ತಿಳ್ಕೊಂಡು ವ್ಯವಹಾರ ನಡೆಸುವಂಥ ಕೆಲಸ ಮಾಡಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜಮೀನಲ್ಲಿ ಪ್ರತಿಯೊಂದು ಗಿಡವೂ ಇದೆ, ಅಂದರೆ ಮಾವು, ಇನ್ನೂ ಬೇರೆ ಬೇರೆ ತಳಿಯ ಗಿಡಗಳು ಕೂಡ ಇದ್ದಾವೆ, ತುಂಬ ಚೆನ್ನಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡುವ ಕೆಲಸ ಮಾಡ್ತೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಬೆಲೆ ಏರಿಕೆ ಆಗ್ತಾಯಿದೆ. ಆದರೆ ನನಗೆ ತಿಳಿದಂಥ ನನ್ನ ಗಮನಕ್ಕೆ ಬಂದಾಗೆ ಯಾವುದೇ ರೀತಿ ಏರಿಕೆ ಆಗುವಂಥ ಪ್ರಮೇಯನೇ ಇಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಬೆಲೆಯನ್ನು ಏರಿಕೆ ಮಾಡ್ತಾಯಿದ್ದಾರೆ. ಅಂದರೆ ಜಮೀನು ಕೊಡುವ ಪಾರ್ಟಿಗಳಂತೂ ಯಾವುದೇ ರೀತಿ ಬೆಲೆ ಏರಿಕೆ ಮಾಡ್ತಾಯಿಲ್ಲ. ನಿಮಗೆ ಈಗಾಗಲೇ ಆ ಮಾತು ಹೇಳಿದ ತಕ್ಷಣ ಅರ್ಥ ಆಗಿರ್ಬೋದು. ಕೆಲವರು ಉದ್ದೇಶಪೂರ್ವಕವಾಗಿ ಬೆಲೆಯನ್ನು ಏರಿಕೆ ಮಾಡ್ತಾಯಿದ್ದಾರೆ. ಇದು ನಿಮ್ಮ ಗಮನದಲ್ಲಿ ಇರಲಿ ಅನ್ನೋದು ನನ್ನ ಮನವಿ. ಇನ್ನು ಮಣ್ಣಾಯಿತು, ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಇದರ ಬೆಲೆ 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಜಮೀನಿಗೆ 1 ಎಕರೆಗೆ 25 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. 1 ಎಕರೆ 25 ಲಕ್ಷ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು.
ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.